ಶನಿ ಅಮಾವಾಸ್ಯೆಯಂದೇ ಅಪರೂಪದ ಗ್ರಹ ಸಂಯೋಗ. ಈ 5 ರಾಶಿಯವರ ಜೀವನವೇ ಬದಲಾಗಲಿದೆ. ನಿಮ್ಮ ರಾಶಿಯೂ ಇದೆಯಾ? ಹಾಗಿದ್ರೆ ಮುಂದಿನ 30 ದಿನಗಳಲ್ಲಿ ದೊಡ್ಡ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಶನಿ ಅಮಾವಾಸ್ಯೆಯಂದೇ ಅಸಾಧಾರಣ ಗ್ರಹ ಸಂಯೋಗ. ಈ 5 ರಾಶಿಗಳಿಗೆ ತೆರೆಯಲಿದೆ ಅದೃಷ್ಟದ ಬಾಗಿಲು. ಸಕಲವೂ ಶುಭ. ಶನಿ ಅಮಾವಾಸ್ಯೆ ಎಂದರೆ ಜ್ಯೋತಿಷ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಶನಿದೇವರ ಅನುಗ್ರಹಕ್ಕಾಗಿ ಅನೇಕರು ಪೂಜೆ, ಜಪ, ದಾನಧರ್ಮಗಳನ್ನು ಮಾಡುತ್ತಾರೆ. ಈ ಬಾರಿ ಶನಿ ಅಮಾವಾಸ್ಯೆಯಂದು ಅಪರೂಪದ ಗ್ರಹ ಸಂಯೋಗ ರೂಪುಗೊಳ್ಳುತ್ತಿರುವುದರಿಂದ ಕೆಲವು ರಾಶಿಯವರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳಲಿವೆ ಎಂದು ಜ್ಯೋತಿಷಿಗಳು ಹೇಳುತ್ತಿದ್ದಾರೆ. ವಿಶೇಷವಾಗಿ ಮಿಥುನ ರಾಶಿ, ಕಟಕ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ ಮತ್ತು ಕುಂಭರಾಶಿಯವರಿಗೆ ಈ ಸಂಯೋಗವು ಅದೃಷ್ಟದ ಬಾಗಿಲು ತೆರೆಯುವಂತೆ ಕಾರ್ಯನಿರ್ವಹಿಸಲಿದೆ. ಈ ಗ್ರಹ ಸಂಯೋಗದಿಂದ ದೀರ್ಘಕಾಲದಿಂದ ಎದುರಿಸುತ್ತಿದ್ದ ಸಮಸ್ಯೆಗಳು ದೂರವಾಗಬಹುದು. ಉದ್ಯೋಗದಲ್ಲಿ ಪ್ರಗತಿ, ಹಣಕಾಸಿನಲ್ಲಿ ಏರಿಕೆ, ಕುಟುಂಬದಲ್ಲಿ ಸಂತೋಷ, ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಸಮಾಜದಲ್ಲಿ ಗೌರವ ಹೆಚ್ಚುವ ಸಾಧ್ಯತೆಗಳಿವೆ. ಶನಿದೇವರ ಅನುಗ್ರಹದಿಂದ ಜೀವನದಲ್ಲಿ ಹೊಸ ಬೆಳಕು ಮೂಡಬಹುದು. ಶನಿ ಅಮಾವಾಸ್ಯೆಯ ಮಹತ್ವ ಏನು? ಅಮಾವಾಸ್ಯೆ ದಿನ ಚಂದ್ರನ ಪ್ರಭಾವ ಕಡಿಮೆಯಾಗಿದ್ದು ಶನಿದೇವರ ಶಕ್ತಿ ಹೆಚ್ಚು ಕಾರ್ಯನಿರ್ವಹಿಸುತ್ತದೆ ಎಂದು ನಂಬಲಾಗಿದೆ. ಈ ದಿನ ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚುವುದು, ಕಪ್ಪು ಎಳ್ಳು ದಾನ ಮಾಡುವುದು, ಹನುಮಾನ್ ಚಾಲೀಸಾ ಪಠಿಸುವುದು ವಿಶೇಷ ಫಲ ನೀಡುತ್ತದೆ. ಈ ಬಾರಿ ಶನಿ, ಗುರು ಮತ್ತು ಚಂದ್ರನ ವಿಶೇಷ ಸ್ಥಿತಿಯಿಂದ ಕೆಲವು ರಾಶಿಗಳ ಮೇಲೆ ಅಪಾರ ಶುಭ ಫಲ ದೊರೆಯಲಿದೆ. ಹಳೆಯ ಕಷ್ಟಗಳಿಗೆ ತೆರೆಬಿದ್ದು ಹೊಸ ಅವಕಾಶಗಳು ಬರಲಿವೆ. ಮಿಥುನ ರಾಶಿ. ಅದೃಷ್ಟದ ಚಕ್ರ ವೇಗವಾಗಿ ತಿರುಗಲಿದೆ. ಮಿಥುನ ರಾಶಿಯವರಿಗೆ ಈ ಶನಿ ಅಮಾವಾಸ್ಯ ಜೀವನದಲ್ಲಿ ಮಹತ್ವದ ತಿರುವು ತರ್ತದೆ. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ಈಗ ಪೂರ್ಣಗೊಳ್ಳಲಿವೆ. ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಇದು. ಉದ್ಯೋಗ ಮತ್ತು ವ್ಯವಹಾರ. ಉದ್ಯೋಗದಲ್ಲಿರುವವರಿಗೆ ಪದೋನ್ನತಿ ಅಥವಾ ಸಂಬಳ ಹೆಚ್ಚಳದ ಅವಕಾಶ ಇದೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗಲಿದೆ. ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಉತ್ತಮ ಅವಕಾಶಗಳು ದೊರೆಯಬಹುದು. ವ್ಯವಹಾರ ಮಾಡುವವರಿಗೆ ಲಾಭ ಹೆಚ್ಚಾಗಬಹುದು. ಹೊಸ ಗ್ರಾಹಕರು ಬರುತ್ತಾರೆ. ಹಳೆಯ ಸಾಲ ತೀರಿಸುವ ಅವಕಾಶ ದೊರೆಯಬಹುದು. ಪಾಲುದಾರಿಕೆಯಲ್ಲಿ ಮಾಡಿದ ವ್ಯವಹಾರ ಯಶಸ್ಸು ಕಾಣಬಹುದು. ಹಣಕಾಸು. ಹಣದ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಅನಿರೀಕ್ಷಿತ ಹಣಪ್ರಾಪ್ತಿ ಸಾಧ್ಯತೆಯಿದೆ. ಹೂಡಿಕೆ ಮಾಡಿದವರಿಗೆ ಉತ್ತಮ ಲಾಭ ಸಿಗಬಹುದು. ಕುಟುಂಬ ಜೀವನ. ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಲಿದೆ. ಕುಟುಂಬ ಸದಸ್ಯರ ಬೆಂಬಲ ಹೆಚ್ಚುತ್ತದೆ. ಮದುವೆ ಮಾತುಕತೆಗಳು ಯಶಸ್ವಿಯಾಗುವ ಸಾಧ್ಯತೆಯಿದೆ. ಆರೋಗ್ಯ. ಹಳೆಯ ಆರೋಗ್ಯ ಸಮಸ್ಯೆಗಳಲ್ಲಿ ಸುಧಾರಣೆ ಕಾಣಬಹುದು. ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಶುಭ ಸಲಹೆ. ಶನಿವಾರ ಕಪ್ಪು ಎಳ್ಳು ದಾನ ಮಾಡಿ. ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಶುಭ ಫಲ ಹೆಚ್ಚಾಗುತ್ತದೆ. 2. ಕಟಕ ರಾಶಿ. ಸಂಕಷ್ಟಗಳ ಅಂತ್ಯ, ಹೊಸ ಶುಭಾರಂಭ. ಕಟಕ ರಾಶಿಯವರು ಕಳೆದ ಕೆಲವು ತಿಂಗಳುಗಳಿಂದ ಹಲವು ಸಮಸ್ಯೆಗಳನ್ನು ಎದುರಿಸಿದ್ದರೆ ಈಗ ಅದರಿಂದ ಹೊರಬರುವ ಸಮಯ ಬಂದಿದೆ. ಶನಿ ಅಮಾವಾಸ್ಯೆಯ ವಿಶೇಷ ಗ್ರಹ ಸಂಯೋಗವು ನಿಮ್ಮ ಜೀವನದಲ್ಲಿ ಹೊಸ ಆಶಾಭರವನ್ನೇ ತರಲಿದೆ. ಉದ್ಯೋಗ. ಉದ್ಯೋಗದಲ್ಲಿ ಸ್ಥಿರತೆ ಹೆಚ್ಚಾಗುತ್ತದೆ. ಹೊಸ ಜವಾಬ್ದಾರಿಗಳು ಸಿಗಬಹುದು. ನಿಮ್ಮ ಪ್ರತಿಭೆಗೆ ಗೌರವ ಸಿಗಲಿದೆ. ವ್ಯವಹಾರ. ವ್ಯಾಪಾರದಲ್ಲಿ ನಿಧಾನವಾಗಿ ಲಾಭ ಹೆಚ್ಚಾಗುತ್ತದೆ. ನಷ್ಟ ಅನುಭವಿಸಿದ್ದವರು ಈಗ ಚೇತರಿಸಿಕೊಳ್ಳುವ ಸಾಧ್ಯತೆಯಿದೆ. ಆರ್ಥಿಕ ಸ್ಥಿತಿ. ಆದಾಯದ ಹೊಸ ಮಾರ್ಗಗಳು ತೆರೆಯಬಹುದು. ಹಣದ ಕೊರತೆ ಕಡಿಮೆಯಾಗುತ್ತದೆ. ಮನೆಯ ಖರ್ಚು ಸಮತೋಲನದಲ್ಲಿರುತ್ತದೆ. ಕುಟುಂಬ ಮತ್ತು ಸಂಬಂಧಗಳು. ಕುಟುಂಬದಲ್ಲಿ ಇದ್ದ ಕಲಹಗಳು ಕಡಿಮೆಯಾಗುತ್ತವೆ. ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ದೂರವಾಗಿದ್ದ ಸಂಬಂಧಗಳು ಮತ್ತೆ ಒಂದಾಗಬಹುದು. ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ದೊರೆಯಬಹುದು. ವಿದೇಶ ಶಿಕ್ಷಣದ ಅವಕಾಶ ಸಿಗುವ ಸಾಧ್ಯತೆಯಿದೆ. ಶುಭ ಸಲಹೆ. ಹನುಮಾನ್ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ. ಕಾಗೆಗಳಿಗೆ ಆಹಾರ ನೀಡುವುದು ಶುಭಕರ. 3. ಕನ್ಯಾ ರಾಶಿ. ಪರಿಶ್ರಮಕ್ಕೆ ಸಿಗಲಿದೆ ಭರ್ಜರಿ ಫಲ. ಕನ್ಯಾ ರಾಶಿಯವರು ಬಹಳ ದುಡಿದು ಕೂಡ ಫಲ ಸಿಗದೆ ಬೇಸರಗೊಂಡಿದ್ದರೆ ಈಗ ಸಮಯ ಬದಲಾಗಲಿದೆ. ಶನಿದೇವರ ಅನುಗ್ರಹದಿಂದ ನೀವು ಮಾಡಿರುವ ಪರಿಶ್ರಮಕ್ಕೆ ಯೋಗ್ಯ ಫಲ ದೊರೆಯಲಿದೆ. ಉದ್ಯೋಗ ಮತ್ತು ವೃತ್ತಿ. ಹೊಸ ಉದ್ಯೋಗ ಅವಕಾಶಗಳು ಸಿಗಬಹುದು. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಶುಭ ಸುದ್ದಿ ಬರಬಹುದು. ಕಚೇರಿಯಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಹಣಕಾಸು.
ಹಣಕಾಸಿನ ಸ್ಥಿತಿ ಬಲವಾಗುತ್ತದೆ. ಉಳಿವು ಹೆಚ್ಚಾಗುತ್ತದೆ. ಹೊಸ ವಾಹನ ಅಥವಾ ಮನೆ ಖರೀದಿಸುವ ಯೋಗ ಇದೆ. ವ್ಯಾಪಾರ. ವ್ಯಾಪಾರದಲ್ಲಿ ದೊಡ್ಡ ಒಪ್ಪಂದಗಳು ಸಿಗಬಹುದು. ಹೊಸ ಯೋಜನೆಗಳು ಯಶಸ್ವಿಯಾಗಬಹುದು. ಪ್ರೀತಿ ಮತ್ತು ಕುಟುಂಬ. ಪ್ರೀತಿ ಜೀವನದಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು. ಕುಟುಂಬದಲ್ಲಿ ಸಂತೋಷದ ಸುದ್ದಿ ಕೇಳಿಬರಬಹುದು. ಆರೋಗ್ಯ. ಆರೋಗ್ಯ ಉತ್ತಮವಾಗಿರುತ್ತದೆ. ದೈಹಿಕ ಶಕ್ತಿ ಹೆಚ್ಚಾಗುತ್ತದೆ. ಶುಭ ಸಲಹೆ. ಶನಿವಾರ ಕಪ್ಪು ಬಟ್ಟೆ ದಾನ ಮಾಡಿ. ಶನಿ ಗಾಯತ್ರಿ ಮಂತ್ರ ಪಠಿಸುವುದು ಉತ್ತಮ. ಮಕರ ರಾಶಿಗೆ ಶನಿದೇವರು ಅಧಿಪತಿ. ಆದ್ದರಿಂದ ಈ ಶನಿ ಅಮಾವಾಸ್ಯೆ ಮಕರ ರಾಶಿಯವರಿಗೆ ಅತ್ಯಂತ ಶುಭಕರವಾಗಲಿದೆ. ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಕಾಣಬಹುದು. ಉದ್ಯೋಗ. ಉದ್ಯೋಗದಲ್ಲಿ ದೊಡ್ಡ ಅವಕಾಶಗಳು ದೊರೆಯಬಹುದು. ಬಡ್ತಿ ಅಥವಾ ಉತ್ತಮ ಸ್ಥಾನಮಾನ ಸಿಗಬಹುದು. ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ ಹೆಚ್ಚಾಗಲಿದೆ. ವ್ಯವಹಾರ. ವ್ಯಾಪಾರದಲ್ಲಿ ಭರ್ಜರಿ ಲಾಭ ಕಾಣಬಹುದು. ಹೊಸ ಹೂಡಿಕೆಗಳು ಉತ್ತಮ ಫಲ ನೀಡಬಹುದು. ಆರ್ಥಿಕ ಲಾಭ. ಹಣಕಾಸಿನಲ್ಲಿ ದೊಡ್ಡ ಮಟ್ಟದ ಏರಿಕೆ ಸಾಧ್ಯತೆ ಇದೆ. ಹಳೆಯ ಸಾಲ ತೀರಿಸಬಹುದು. ಭೂಮಿ ಅಥವಾ ಆಸ್ತಿ ಖರೀದಿ ಯೋಗ ಇದೆ. ಕುಟುಂಬ ಜೀವನ. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚಾಗುತ್ತದೆ. ಮಕ್ಕಳಿಂದ ಶುಭ ಸುದ್ದಿ ಸಿಗಬಹುದು. ಆರೋಗ್ಯ. ಆರೋಗ್ಯದ ಬಗ್ಗೆ ಇದ್ದ ಚಿಂತೆ ಕಡಿಮೆಯಾಗುತ್ತದೆ. ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಶುಭ ಸಲಹೆ. ಬಡವರಿಗೆ ಆಹಾರ ದಾನ ಮಾಡಿ. ಶನಿದೇವರ ಮಂತ್ರ ಜಪಿಸಿ. 5ನೇ ರಾಶಿ ಕುಂಭರಾಶಿ. ಜೀವನದಲ್ಲಿ ಹೊಸ ಬೆಳಕು. ಕುಂಭರಾಶಿಯವರಿಗೆ ಈ ಶನಿ ಅಮಾವಾಸ್ಯೆ ಹೊಸ ಆರಂಭವನ್ನು ತರುತ್ತದೆ. ದೀರ್ಘಕಾಲದಿಂದ ನಿಂತಿದ್ದ ಕೆಲಸಗಳು ಪೂರ್ಣಗೊಳ್ಳಬಹುದು. ಉದ್ಯೋಗ. ಉದ್ಯೋಗದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಗೌರವ ಸಿಗುತ್ತದೆ. ಹೊಸ ಅವಕಾಶಗಳು ಬರಬಹುದು. ವಿದೇಶ ಉದ್ಯೋಗ ಯೋಗವೂ ಕಾಣಿಸುತ್ತದೆ. ವ್ಯವಹಾರ. ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ. ವ್ಯಾಪಾರ ವಿಸ್ತರಣೆ ಸಾಧ್ಯತೆಯಿದೆ. ಹಣಕಾಸು. ಹಣದ ಹರಿವು ಹೆಚ್ಚಾಗುತ್ತದೆ. ಹಳೆಯ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಹೂಡಿಕೆಯಲ್ಲಿ ಲಾಭ ದೊರೆಯಬಹುದು. ಕುಟುಂಬ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಹಿರಿಯರ ಆಶೀರ್ವಾದ ಸಿಗುತ್ತದೆ. ಪ್ರೀತಿ ಜೀವನ. ಪ್ರೀತಿ ಸಂಬಂಧಗಳು ಗಟ್ಟಿಯಾಗುತ್ತವೆ. ಮದುವೆ ಯೋಗ ಕಾಣಿಸಬಹುದು. ಆರೋಗ್ಯ. ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ಶುಭ ಸಲಹೆ. ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ. ಶನಿದೇವ ಸ್ಥಾನಕ್ಕೆ ಭೇಟಿ ನೀಡಿ. 5. ಕುಂಭರಾಶಿ. ಜೀವನದಲ್ಲಿ ಹೊಸ ಬೆಳಕು. ಕುಂಭರಾಶಿಯವರಿಗೆ ಈ ಶನಿ ಅಮಾವಾಸ್ಯೆ ಹೊಸ ಆರಂಭವನ್ನು ತರುತ್ತದೆ. ದೀರ್ಘಕಾಲದಿಂದ ನಿಂತಿದ್ದ ಕೆಲಸಗಳು ಪೂರ್ಣಗೊಳ್ಳಬಹುದು. ಉದ್ಯೋಗ. ಉದ್ಯೋಗದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಗೌರವ ಸಿಗುತ್ತದೆ. ಹೊಸ ಅವಕಾಶಗಳು ಬರಬಹುದು. ವಿದೇಶ ಉದ್ಯೋಗ ಯೋಗವೂ ಕಾಣಿಸುತ್ತದೆ. ವ್ಯವಹಾರ. ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ. ವ್ಯಾಪಾರ ವಿಸ್ತರಣೆ ಸಾಧ್ಯತೆಯಿದೆ. ಹಣಕಾಸು. ಹಣದ ಹರಿವು ಹೆಚ್ಚಾಗುತ್ತದೆ. ಹಳೆಯ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಹೂಡಿಕೆಯಲ್ಲಿ ಲಾಭ ದೊರೆಯಬಹುದು. ಕುಟುಂಬ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಹಿರಿಯರ ಆಶೀರ್ವಾದ ಸಿಗುತ್ತದೆ. ಪ್ರೀತಿ ಜೀವನ. ಪ್ರೀತಿ ಸಂಬಂಧಗಳು ಗಟ್ಟಿಯಾಗುತ್ತವೆ. ಮದುವೆ ಯೋಗ ಕಾಣಿಸಬಹುದು. ಆರೋಗ್ಯ. ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ಶುಭ ಸಲಹೆ. ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ. ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಶನಿ ಅಮಾವಾಸ್ಯೆಯಂದು ಮಾಡಬೇಕಾದ ವಿಶೇಷ ಪರಿಹಾರಗಳು. ಶನಿದೇವರಿಗೆ ಎಳ್ಳೆಣ್ಣೆ ಅರ್ಪಿಸಿ. ಕಪ್ಪು ಎಳ್ಳು ದಾನ ಮಾಡಿ. ಹನುಮಾನ್ ಚಾಲೀಸ ಪಠಿಸಿ. ಬಡವರಿಗೆ ಅನ್ನದಾನ ಮಾಡಿ. ಕಾಗೆಗಳಿಗೆ ಆಹಾರ ನೀಡಿ. ಶನಿ ಗಾಯತ್ರಿ ಮಂತ್ರ ಜಪಿಸಿ. ಈ ಪರಿಹಾರಗಳು ಶನಿದೇವರ ಕೃಪೆ ಹೆಚ್ಚಿಸಿ ಜೀವನದಲ್ಲಿ ಶುಭಫಲ ತರಬಹುದು. ಈ 5 ರಾಶಿಗಳಿಗೆ ದೊರೆಯುವ ಪ್ರಮುಖ ಶುಭಫಲಗಳು: ಉದ್ಯೋಗದಲ್ಲಿ ಪ್ರಗತಿ, ಹಣಕಾಸಿನಲ್ಲಿ ಏರಿಕೆ, ಕುಟುಂಬದಲ್ಲಿ ಸಂತೋಷ, ಆರೋಗ್ಯದಲ್ಲಿ ಸುಧಾರಣೆ, ಹಳೆಯ ಸಮಸ್ಯೆಗಳಿಗೆ ಪರಿಹಾರ, ಹೊಸ ಅವಕಾಶಗಳು, ಸಮಾಜದಲ್ಲಿ ಗೌರವ. ಸಮಾರೋಪ. ಈ ಶನಿ ಅಮಾವಾಸ್ಯೆ ಸಾಮಾನ್ಯ ದಿನವಲ್ಲ. ಅಪರೂಪದ ಗ್ರಹ ಸಂಯೋಗದಿಂದ ಮಿಥುನ, ಕಟಕ, ಕನ್ಯಾ, ಮಕರ ಮತ್ತು ಕುಂಭರಾಶಿಯವರ ಜೀವನದಲ್ಲಿ ಮಹತ್ತರ ಬದಲಾವಣೆಗಳು ಸಂಭವಿಸಬಹುದು. ಹಲವು ದಿನಗಳಿಂದ ಎದುರಿಸುತ್ತಿದ್ದ ಸಂಕಷ್ಟಗಳಿಗೆ ಈಗ ಅಂತ್ಯ ಕಾಣಬಹುದು. ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಬಂದಿದೆ. ಶನಿದೇವರ ಕೃಪೆಯಿಂದ
ಹೊಸ ಅವಕಾಶಗಳು, ಹಣಕಾಸಿನ ಲಾಭ, ಕುಟುಂಬದಲ್ಲಿ ಸಂತೋಷ ಮತ್ತು ಮಾನಸಿಕ ನೆಮ್ಮದಿ ದೊರೆಯಬಹುದು. ಈ ಶುಭ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಶನಿದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು, ಸಮೃದ್ಧಿ ಮತ್ತು ಸಂತೋಷ ತುಂಬಿರಲಿ. ನಿಮ್ಮ ರಾಶಿ ಯಾವುದು ಎಂದು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಪ್ರತಿದಿನ ರಾಶಿ ಭವಿಷ್ಯ ನೋಡಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಶನಿದೇವರ ಆಶೀರ್ವಾದ ಬೇಕಾದರೆ ಜೈ ಶನಿದೇವ ಎಂದು ಕಾಮೆಂಟ್ ಮಾಡಿ.